ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಅಸಾಮಾನ್ಯ ಘಟನೆಗಳ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ? ಎಲ್ಲವೂ ಸರಿಯಾಗಿದ್ರೂ ಕೂಡ ಏನೋ ಕಾಣದ ಶಕ್ತಿ ನಿಮ್ಮ ದಾರಿಯನ್ನು ತಡಿತಾ ಇರುವಂತೆ ನಿಮಗೆ ಅನಿಸ್ತಾ ಇದೆಯಾ? ನೀವು ಸಾಧನೆ ಮಾಡಲು ಸಿದ್ಧವಾಗಿದ್ರೂ ಕೂಡ ಕೊನೆಯ ಕ್ಷಣದಲ್ಲಿ ಯಾಕೆ ಅಡಚಣೆಗಳು ಬರ್ತಾ ಇವೆ? ಇದರ ಹಿಂದೆ ಒಂದು ಗೂಢ ಸತ್ಯ ಅಡಗಿದೆ. ಸ್ನೇಹಿತರೆ, ನಿಮ್ಮ ಮೇಲೆ ಒಂದು ಗಾಢ ನಕಾರಾತ್ಮಕ ದೃಷ್ಟಿ ಬಿದ್ದಿದೆ. ಇದು ಸಾಮಾನ್ಯವಲ್ಲ. ನಿಮ್ಮ ಸುತ್ತಮುತ್ತಲಿನ ಮಹಿಳೆಯರಲ್ಲೇ ಒಬ್ಬ ಮಹಿಳೆ ನಿಮ್ಮ ಬೆಳವಣಿಗೆಯನ್ನು ಸಹಿಸೋದಕ್ಕೆ ಆಗದೆ ಒಳಗೆ ನಿಮ್ಮ ವಿರುದ್ಧ ನಕಾರಾತ್ಮಕ ಶಕ್ತಿಯನ್ನು ಹರಡುತ್ತಿದ್ದಾಳೆ. ನೀವು ಮುಂದೆ ಹೋಗೋದನ್ನು ಅವಳು ನೋಡಲು ಇಷ್ಟಪಡೋದಿಲ್ಲ. ನಿಮ್ಮ ಯಶಸ್ಸು ಅವಳಿಗೆ ನೋವಾಗುತ್ತೆ. ನಿಮ್ಮ ಸಂತೋಷ ಅವಳಿಗೆ ಅಸಹ್ಯವಾಗುತ್ತೆ. ಅಚ್ಚರಿಯ ಸಂಗತಿ ಏನಪ್ಪ ಅಂದರೆ, ಆ ಮಹಿಳೆ ನಿಮ್ಮ ಶತ್ರು ಅಲ್ಲ. ಅವಳು ನಿಮ್ಮ ಹತ್ತಿರದವಳೇ ಆಗಿರಬಹುದು. ನಿಮ್ಮ ಸ್ನೇಹಿತೆ, ಸಂಬಂಧಿ ಅಥವಾ ನಿಮ್ಮ ಮನೆಯವರಲ್ಲಿ ಯಾರಾದರೂ ಆಗಿರಬಹುದು. ನೀವು ಅವಳನ್ನು ನಂಬಿದ್ದೀರಿ, ಆದರೆ ಅವಳು ನಿಮ್ಮ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡು ನಿಮ್ಮ ಹಿಂದೆ ನಿಮ್ಮ ಜೀವನಕ್ಕೆ ಅಡಚಣೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾಳೆ. ಫ್ರೆಂಡ್ಸ್, ನೀವು ಯಾವತ್ತಾದರೂ ಗಮನಿಸಿದ್ರಾ? ನೀವು ಏನಾದರೂ ಹೊಸದನ್ನು ಸಾಧನೆ ಮಾಡಬೇಕು ಅಂತ ಅಂದಾಗ, ನಿಮ್ಮ ಜೀವನದಲ್ಲಿ ಒಳ್ಳೆಯದೊಂದು ಏನೋ ಒಂದು ನಡೀತಾ ಇದೆ ಅಂದಾಗ ಅವಳು ನಿಮ್ಮ ಸಂತೋಷದಲ್ಲಿ ಭಾಗಿಯಾಗೋದಿಲ್ಲ. ಅವಳ ಮುಖದಲ್ಲಿ ಅಸೂಯೆಯ ಛಾಯೆ ಕಾಣಿಸುತ್ತೆ. ಇದು ಒಂದು ಪ್ರಮುಖ ಸೂಚನೆ. ಅವಳು ನಿಮ್ಮ ಮನೆಗೆ ಬಂದಾಗಲೇ ವಿಚಿತ್ರ ಘಟನೆಗಳು ನಡೆಯುತ್ತೆ. ಮನೆಯಲ್ಲಿನ ಶಾಂತಿ ಕಡಿಮೆಯಾಗುತ್ತೆ. ಸಣ್ಣ ವಿಷಯಕ್ಕೂ ಜಗಳಗಳು ಶುರುವಾಗುತ್ತೆ. ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಮನೆಯವರ ಆರೋಗ್ಯದಲ್ಲಿ ವ್ಯತ್ಯಾಸ ಅನ್ನೋದು ಕಂಡುಬರುತ್ತೆ. ಹಣ ಬಂದರೂ ಉಳಿಯೋದಿಲ್ಲ. ಇದು ಯಾದೃಚ್ಛಿಕ ಅಲ್ಲ. ಇನ್ನೊಂದು ಮುಖ್ಯ ಕಾರಣ ಏನಪ್ಪ ಅಂದರೆ, ಅವಳು ನಿಮ್ಮ ಮನೆಗೆ ಪದೇ ಪದೇ ಬರ್ತಾಳೆ, ಆದರೆ ನಿಮ್ಮ ಜೊತೆ ಮಾತನಾಡೋದಕ್ಕಿಂತ ಹೆಚ್ಚು ನಿಮ್ಮ ಮನೆ, ನಿಮ್ಮ ವಸ್ತುಗಳು ಮತ್ತು ನಿಮ್ಮ ಜೀವನವನ್ನು ಗಮನಿಸ್ತಾಳೆ. ನಿಮ್ಮ ಪ್ರತಿಯೊಂದು ವಿಚಾರವನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾಳೆ. ಇದು ಅವಳ ನಿಜ ಉದ್ದೇಶವನ್ನು ತೋರಿಸುತ್ತೆ. ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿದ್ದ ಕೆಲವು ಪ್ರಮುಖ ವಸ್ತುಗಳು ಕಾಣೆಯಾಗುತ್ತೆ. ನಂತರ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಶುರುವಾಗುತ್ತೆ. ಇದು ಒಂದು ಎಚ್ಚರಿಕೆಯ ಸಂಕೇತ. ಕುಂಭರಾಶಿಯವರೇ, ನಿಮ್ಮ ಜಾತಕದ ಪ್ರಕಾರ ಈಗ ನಿಮ್ಮ ಜೀವನದಲ್ಲಿ ಮಹತ್ವದ ಅವಕಾಶಗಳನ್ನೋದು ಬರ್ತಾ ಇವೆ. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಬಂದಿದೆ, ಆದರೆ ಅದನ್ನು ಯಾರೋ ತಡೆಯಲು ಪ್ರಯತ್ನ ಮಾಡ್ತಿದ್ದಾರೆ. ಆದ್ದರಿಂದ ನೀವು ಈಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ಮಹಿಳೆಯನ್ನು ಗುರುತಿಸಲು ಇನ್ನೊಂದು ಸೂಚನೆ ಏನಪ್ಪ ಅಂದರೆ, ಅವಳು ನಿಮ್ಮ ಮಕ್ಕಳಿಗೆ ಹೆಚ್ಚು ಹತ್ತಿರವಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ. ಅವರನ್ನು ಮುದ್ದಾಡಲು, ಎತ್ತಿಕೊಳ್ಳಲು ಪ್ರಯತ್ನ ಮಾಡ್ತಾ ಇರ್ತಾಳೆ. ಆದರೆ ಅವಳು ಹೋದ ನಂತರ ಮಕ್ಕಳು ಅಸ್ವಸ್ಥರಾಗ್ತಾರೆ. ಇದು ಕೂಡ ಒಂದು ಮುಖ್ಯ ಸೂಚನೆ. ಹಿರಿಯರು ಹೇಳ್ತಾರೆ, ಕಣ್ಣುಗಳು ಮನುಷ್ಯನ ನಿಜ ಸ್ವಭಾವವನ್ನು ತೋರಿಸುತ್ತೆ. ಆದರೆ ನೀವು ಅವಳ ಕಣ್ಣುಗಳನ್ನು ನೀವು ಗಮನ ಕೊಟ್ಟು ನೋಡಿ, ಅವಳ ಮುಖಭಾವವನ್ನು ಗಮನಿಸಿ, ನಿಮಗೆ ಸತ್ಯ ಅನ್ನೋದು ಸ್ಪಷ್ಟವಾಗುತ್ತೆ. ಈಗ ಇನ್ನೊಂದು ಸುಳಿವು. ಆ ಮಹಿಳೆಯ ಹೆಸರಿನಲ್ಲಿ P ಅಥವಾ R ಅಕ್ಷರ ಇರಬಹುದು. ಆದರೆ ಫ್ರೆಂಡ್ಸ್, ಇದು ಕೇವಲ ಒಂದು ಸೂಚನೆ ಮಾತ್ರ. ನೀವು ನಿಮ್ಮ ಅನುಭವದಿಂದಲೇ ಆ ವ್ಯಕ್ತಿಯನ್ನು ಗುರುತಿಸಬೇಕು. ಈಗ ಪರಿಹಾರಗಳ ಬಗ್ಗೆ ಕೇಳಿ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಉಪ್ಪು, ಸಾಸಿವೆ ಮತ್ತು ಒಣಮೆಣಸಿನಕಾಯಿ ತೆಗೆದುಕೊಂಡು ನಿಮ್ಮ ತಲೆಯ ಸುತ್ತ 7 ಸುತ್ತು ತಿರುಗಿಸಿ ನಂತರ ಅದನ್ನು ಬೆಂಕಿಗೆ ಹಾಕಿ ಸುಟ್ಟುಬಿಡಿ. ಇದರಿಂದ ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ. ಮತ್ತೊಂದು ಪರಿಹಾರ, ಒಂದು ನಿಂಬೆಹಣ್ಣು ಮತ್ತು 7 ಹಸಿರು ಮೆಣಸಿನಕಾಯಿ ತೆಗೆದುಕೊಂಡು ದಾರದಲ್ಲಿ ಕಟ್ಟಿ ಮನೆಯ ಮುಖ್ಯ ಬಾಗಿಲಿಗೆ ಹಾಕಿ. ಇದು ನಿಮ್ಮ ಮನೆಗೆ ಬರುವ ಕೆಟ್ಟ ಶಕ್ತಿಗಳನ್ನು ತಡೆಯುತ್ತೆ. ಪ್ರತಿ ಶುಕ್ರವಾರ ಕರ್ಪೂರ ಮತ್ತು ಲವಂಗದ ಧೂಪವನ್ನು ಹಚ್ಚಿ. ಇದರಿಂದ ಮನೆಯ ವಾತಾವರಣ ಶುದ್ಧವಾಗುತ್ತೆ, ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ. ಹಾಗೆಯೇ ಪ್ರತಿದಿನ ಹನುಮಾನ್ ಚಾಲಿಸ ಪಠನೆ ಮಾಡಿ. ಇದರಿಂದ ನಿಮ್ಮ ಮನಸ್ಸಿಗೆ ಬಲ ಅನ್ನೋದು ಸಿಗುತ್ತೆ ಮತ್ತು ಯಾವುದೇ ಕೆಟ್ಟ ದೃಷ್ಟಿ ನಿಮ್ಮನ್ನು ತಲುಪೋದಕ್ಕೆ ಸಾಧ್ಯನೇ ಇಲ್ಲ. ಕುಂಭರಾಶಿಯವರೇ, ಇದು ನಿಮ್ಮ
ಜೀವನದ ತಿರುವು ಬಿಂದು. ನೀವು ಎಚ್ಚರಿಕೆಯಿಂದ ಇದ್ದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸು ಸಾಧಿಸಬಹುದು. ಇಲ್ಲಿದ್ದರೆ ನಿಮ್ಮ ನಂಬಿಕೆ ನಿಮ್ಮ ದುರ್ಬಲತೆ ಆಗಬಹುದು. ಆದ್ದರಿಂದ ಫ್ರೆಂಡ್ಸ್, ನಿಮ್ಮ ಸುತ್ತಲಿನವರನ್ನು ಗಮನಿಸಿ ನಿಮ್ಮ ಮನೆ ಮತ್ತು ಕುಟುಂಬವನ್ನು ರಕ್ಷಣೆ ಮಾಡಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ನಿಮ್ಮ ರಾಶಿಯವರಿಗೂ ಕೂಡ ಶೇರ್ ಮಾಡಿ ಹಾಗೂ ಇನ್ನಷ್ಟು ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.